ಸೊ ಇದೆಲ್ಲ ಅಲ್ಲಿದು ವೈಬ್. ಓಕೆ, ಲೆಟ್ಸ್ ಗೋ ಸಿ ವಾಟ್ ನೆಕ್ಸ್ಟ್. ಸಿ ಗೋವಾ ಬಸ್ ಟಾಪ್ ವ್ಯೂ, ಅಂಡರ್ ವ್ಯೂ. ಸಿ ಲೆಟ್ಸ್ ಗೋ. ಪಿರಂಗಿ ಡ್ರೈನೇಜ್ ಪೈಪ್ ಪಿರಂಗಿ ನೋಡಿ. ಓ ಪಿರಂಗಿಯಾ? ಪಿರಂಗಿಯ ತುಂದು ಡ್ರೈ ಆವಾಗ ಡ್ರೈನೇಜ್ ಪೈಪ್ ಹೋಗಿ ಪಿರಂಗಿ ಆಗಿದೆ. ಇದು ಆ್ಯಕ್ಚುಲ್ ಪಿರಂಗಿ. ಬ್ಯೂಟೀಸ್. ಸೊ ವೆಲ್ಕಮ್ ಟು ಪೋರ್ಟ್ ಅಗೋಡಾ ಜೈಲ್ ಮ್ಯೂಸಿಯಂ. ಲೆಟ್ಸ್ ಗೋ. ಜೈ ಹಿಂದ್. ಫುಲ್ ನದಿಯಲ್ಲಿ ಬರೋರಿಗೆ ಶೂಟೆ. ಎಸ್ ಗೈಸ್, ಆ ಕಾರ್ನರಿಗೆ ಹೋಗಿ ಬೀಚಿನ ಸೌಂದರ್ಯ ನೋಡ್ಕೊಂಬರೋಣ ಬನ್ನಿ. ವಿ ಆರ್ ಸೋ ಹ್ಯಾಪಿ ಟು ಸಿ ದಟ್. ಲೆಟ್ಸ್ ಸಿ ದಟ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ನೀವು ಬೆಳ್ತಂಗಡಿಯವರಾ? ಓ ಬೆಳ್ತಂಗಡಿ ಪೀಪಲ್ಸ್. ಬೆಳ್ತಂಗಡಿ. ಸೊ ನಾವಿವಾಗಿರೋದು ಹೇಳಿದ್ನಲ್ಲ ಅಗೋಡಾ ಪೋರ್ಟ್ ಜೈಲ್ ಮ್ಯೂಸಿಯಂ. ಇಟ್ ಇಸ್ ನಾಟ್ ದಟ್ ಜೈಲ್ ಅಲ್ಲ, ಇಟ್ ಇಸ್ ಆನ್ ಮ್ಯೂಸಿಯಂ. ಲೆಟ್ಸ್ ಸಿ ದ ಬ್ಯೂಟಿ ಆಫ್ ಮ್ಯೂಸಿಯಂ. ಹಲೋ. ಸೊ ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ. ನಾ ಕಾರ್ನರಿಗೆ ಹೋಗ್ಲಿಕ್ಕಿಲ್ಲ, ಬಿಕಾಸ್ ಡೇಂಜರ್ ಇರುತ್ತೆ ಅಂತ. ಸೊ ಬಿಟ್ಟಿಲ್ಲ. ಮೋಡಗಳೆಲ್ಲ ನೋಡಿ, ಬೆಂಡಿಯ ಮೋಡಗಳು. ಕೋಸ್ಕರ್ಲೆ ಜೈಲ್ ಹೆರಿಟೇಜ್ ಬ್ಲಾಕ್. ಲೆಟ್ಸ್ ಗೋ. ಅಬ್ಬಾ ಬಿಸಿಲಲ್ಲಿ ಮಾತು ಬರ್ತಿಲ್ಲ. ಯಾ ಫುಲ್ ಶಾಸನ ಇಷ್ಟೆಲ್ಲ ಓದ್ಲಿಕ್ಕೆ ಉಂಟ. ಯಾ ಸೆಂಟ್ರಲ್ ಜೈಲಿಗೆ ಬಂದಿದೆ. ಬನ್ನಿ, ಯಾರೆಲ್ಲ ಯಾವ್ಯಾವ ತಪ್ಪು ಮಾಡಿದ್ದೀರಾ ಹಿಂದಿನ ಜನ್ಮದಲ್ಲಿ ಜೈಲಿಗೆ ಹಾಕಿ ಹೋಗುವ. ಗೋವಾ ಉಲ್ಲೇರಾ ಏರೆ ನ ಇಮ್ಮೇನು ಬಾಡಾಡು ಪೋಖ್ರಿನ ಈ ಜೈಲು ಉಳ್ಳೇರಿಯ ಹಾಕೊಂಡಿಲ್ಲೇರಿ ಪಾಪ. ಏರಿಗೋ ಶಿಕ್ಷೆ ನೋಡಿ ಹೇಗೆಲ್ಲ ಕೆಳಗೆ ಮೇಲ್ ಮಾಡಿ. ಒಸಾಮಾ ಬಿನ್ ಲಾಡೆನ್ ನೋಡಿ. ಜೈಲಿಗೆ ಹೋಗಂಗಿಲ್ಲ, ಆಲ್ರೆಡಿ ಹಾಕಿ ಆಗಿದೆ ಜೈಲಿಗೆ ಎಲ್ಲರನ್ನು ಅಲ್ಲ. ಜೈಲಿಗೆ ಹಾಕಿ ಆಗಿದೆ. ಜೈಲಿಗೆ ಪಾಡುವ. ನಾನು ನಿಮ್ಮನ್ನು ಜೈಲಿಗೆ ಹಾಕ್ತೀನಿ. ನನ್ನನ್ನು ಬಿಟ್ಟು ಬಂದದಲ್ಲ ನೀವು ನನ್ನನ್ನು ಬಿಟ್ಟು ಬಂದದ್ದು. ಸೊ ನಿಮ್ಮನ್ನು ನಾನು ಜೈಲಿಗೆ ಹಾಕ್ತೀನಿ. ಬನ್ನಿ. ಇಲ್ಲಿ ಸ್ಕ್ಯಾನರ್ಸ್ ಇದೆ. ಆ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿದ್ರೆ ಆ ಪ್ಲೇಸ್ಗೆ ಸಂಬಂಧಪಟ್ಟ ವಿವರಗಳು ಸಿಗ್ತದೆ. ಓಕೆ, ಸೊ ಗೊತ್ತಾಯ್ತಲ್ಲ ನೋಡಿ. ಈಗ ಅಂದರೆ ಇಲ್ಲಿ ಪ್ಲೇಸ್ ಇದೆ, ಅಲ್ಲಿ ಸ್ಕ್ಯಾನರ್ ಇದೆಯಲ್ಲ, ಅಲ್ಲಿ ಸ್ಕ್ಯಾನ್ ಮಾಡೋದ್ರಿಂದ ಅದರ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಎಲ್ಲ ಡೀಟೇಲ್ಸ್ ಹೇಳ್ಕೊಂಡಿರೋಕ್ಕಾಗಲ್ಲ. ಯಾರಿಗೆಲ್ಲ ಇತಿಹಾಸ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋ ಆಸೆ ಇರುತ್ತೋ ಸೊ ಅವರೆಲ್ಲ ಬಂದವ್ರಿಗೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ QR ಕೋಡ್ನ ಹಾಕಿದ್ದಾರೆ ನೋಡಿ. ಕಾರಾಗೃಹ, ಕನ್ನಡ ಕಾರಾಗೃಹ. ವಿ ಹ್ಯಾವ್ ಸಮ್ ಟೈಮ್ ಇಶ್ಯೂಸ್, ಸೊ ಲೆಟ್ಸ್ ಗೋ. ನೋಡಿ ಬೀಚ್ ಪಕ್ಕದಲ್ಲೇ ಇಂಥ ಜೈಲರ್ಸ್ಗೂ ಕೂಡ ಒಳ್ಳೆ ಇದಿರಲಿಕ್ಕೆ. ಸೊ ಅಗೋಡಾ ಇಂಟರ್ವ್ಯೂ ಮ್ಯೂಸಿಯಂ. ಸೊ ಲೆಟ್ಸ್ ಎಂಟರ್. ಅದನ್ನೇ ಹುಡುಕ್ತಿದ್ದೀವಿ ಇವಾಗ, ಎಷ್ಟು ತನಕ ಆಗಲಿಲ್ಲ. ಸಂದೇಶ ಕಳಿಸಿದ್ದು ನಾವು, ಅಂದರೆ ಅದೇ ನೌಕೆಗಳಲ್ಲಿ ಕೆಲಸ ಮಾಡುವಾಗ ಸಂದೇಶ ಕಳಿಸ್ತೇವೆ. ಜಶೂಟ್ ಅಂದರೆ ಇಲ್ಲಿಂದನೇ ಸಮುದ್ರದಲ್ಲಿ ಇದಾಗಲಿಕ್ಕೋಸ್ಕರ ಅನಿಸುತ್ತೆ.
ಇಲ್ಲಿಂದ ಆಪ್ರೇಟ್ ಮಾಡಿ ಅಲ್ಲೆಲ್ಲ ಶೂಟ್ ಮಾಡೋ ಥರ ಗುರಿ ಇಟ್ಟು ನೋಡಿ. ಪ್ರಾಜೆಕ್ಟರಲ್ಲಿ ಆಪ್ರೇಷನ್ ವಿಜಯ್ ಪ್ರಿನ್ಸಸ್ ಆಲ್ಮೋಸ್ಟ್ ಇಂಟೆಲಿಜೆನ್ಸ್ ಅಲ್ಲಿ ಇದು ನಡೆದಿದೆ. ಅಂದರೆ ಇದು ಜಸ್ಟ್ ಮ್ಯೂಸಿಯಂ, ಚೈಲ್ಡ್ ವ್ಯವಸ್ಥೆ ಎಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ. ಗ್ಯಾಲರಿ ನೋಡಿ, ಸೆಲೆಕ್ಟ್ ಮಾಡ್ಬೋದು. ನಾವು ಯಾವ ಇನ್ಫಾರ್ಮೇಷನ್ ಸೆಲೆಕ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಇಲ್ಲಿ ಬರುತ್ತೆ. ಫ್ರೀ ಗೋವಾ, ಸ್ಟೋರೀಸ್ ಆಫ್ ಹಿಸ್ಟ್ರಿ, ಹೇಗೆ ಏನೇನಿತ್ತು ಅಂತ. ಸೊ ನಮಗೆ ಓದಲಿಕ್ಕೆ ಬೇಕಿದ್ರೆ ಇಂಗ್ಲೀಷ್ ಹಿಂದಿಲಿ ಸೆಲೆಕ್ಟ್ ಮಾಡಿ ನೋಡಿ. ಇಂಗ್ಲೀಷ್ ಹಿಂದಿಲಿ ನಮಗೆ ಇನ್ಫಾರ್ಮೇಷನ್ಗಳನ್ನ ಕೂಡ ಕೊಡುತ್ತೆ. ಎಲ್ಲ ಟಚ್ ಸ್ಕ್ರೀನ್ ಇದಾಗಿದೆ ನೋಡಿ, ಯಾರೆಲ್ಲ ಇದ್ರು, ಏನು ಎಂತು ಅನ್ನೋದ್ರ ಬಗ್ಗೆ. ಫ್ರೀಡಮ್ ಫೈಟರ್ಸ್ ಆಫ್ ಗೋವಾ ಆ್ಯಂಡ್ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಇವ್ರ ಬಗ್ಗೆ ತಿಳ್ಕೊಬೇಕಾ. ಆ್ಯಂಡ್ ನೆಕ್ಸ್ಟ್ ನೋಡಿ, ಶ್ರದ್ಧಾಂಜಲಿ ಸಲ್ಲಿಸ್ಬೋದು, ಹೇಗೆ ಹೂ ಬೀಳ್ತು ನೋಡಿ ಅವರಿಗೆ. ಆ್ಯಂಡ್ ನೆಕ್ಸ್ಟ್ ಕ್ಲೋಸ್ ಮಾಡಿ ಯಾರನ್ನು ಬೇಕು ಅವರಿಗೆ ನಾವು ಹೀಗೆ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸ್ಬೋದು. ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದಾಗ ಶ್ರದ್ಧಾಂಜಲಿ ಫ್ರೀಡಮ್ ಫೈಟರ್ಸಿಗೆ. ಸೊ ಲೇಡಿ ಫ್ರೀಡಮ್ ಫೈಟರ್ಸ್ ಹೂ ನೋ ಸಮ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಅವರಿಗೆ ಹೀಗೆ ಸೆಲೆಕ್ಟ್ ಮಾಡಿ ನಮನ ಸಲ್ಲಿಸಿದ್ರೆ ಆಯಿತು ನೋಡಿ. ಈ ಲಾಕ್ ಓಪನ್ ಮಾಡಿದಾಗ ಒಬ್ಬರ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಜೈಲ್ ಓಪನ್ ಆಗುತ್ತೆ. ಕ್ಲೋಸ್ ಮಾಡಿದ ಅನ್ಲಾಕ್ ದ ಸ್ಟೇಜ್, ಸ್ಯಾಕ್ರಿಫೈಸ್ ಮಾಡಿದವ್ರ ಬಗ್ಗೆ. ಈಗ ಇಲ್ಲಿ ಕೀ ಇದೆ, ಈ ಕೀನ ಅಪ್ ಮಾಡಿದ ತಕ್ಷಣ ಲೆಟ್ಸ್ ಸಿ ಹೌ ಜೈಲ್ ಓಪನ್ ನೋಡಿ. ಜೈಲ್ ಸ್ವಲ್ಪ ಓಪನ್ ಆಯಿತು. ಮ್ಯೂಸಿಯಮ್ಸ್ಗಳಲ್ಲೇನು ಹಾರ್ಡ್ವೇರ್ ನಾವು ಟಚ್ ಮಾಡಿ ಫೀಲ್ ಮಾಡಿ ಇದನ್ನೆಲ್ಲ ಓಲೆಗಳನ್ನೆಲ್ಲ ಓದ್ಬೋದು. ಇಲ್ಲಿ ಟಚ್ ಸ್ಕ್ರೀನ್ ಮೂಲಕ ಮೀನ್ಸ್ ಈಗ ನಾವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಈಗ ಟಚ್ ಮಾಡಿ ಜಸ್ಟ್ ಪ್ಲೇ ಕೊಟ್ಟಾಗ ಅದರ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ಓಪನ್ ಆಗಿ ನಮಗಿಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ ನೋಡಿ, ಓಪನ್ ಆಯಿತು. ಕೆಲವು ಮ್ಯೂಸಿಯಮ್ಸಲ್ಲಿ ಏನಂದರೆ ವಿ ಕ್ಯಾನ್ ಯೂಸ್ ದ ಹಾರ್ಡ್ ಕಾಪಿ. ಇದು ಸಾಫ್ಟ್ವೇರ್ ಟೆಕ್ನಾಲಜಿ ಮುಂದುವರೋದ್ರಿಂದ ಈ ಥರ ರೂಪಿಸಿದ್ದಾರೆ. ದ ಟೈಮ್ ಮೆಷಿನ್ ಮೇಂಟೆನೆನ್ಸ್. ಸೊ ಇದನ್ನು ಯೂಸ್ ಮಾಡಿಲ್ಲ, ಯಾಕಂದರೆ ಟೈಮ್ ಮೆಷಿನ್ ಆಗಿರೋದು. ಅಬೌಟ್ ಫ್ರೀಡಮ್ ಫೈಟರ್ಸ್. ಸೊ ನೀವು ಯಾಕೆ ನಿಮ್ಮನ್ನು ಜೈಲಿಗೆ ಹಾಕಿದ್ದಾರೆ? ಆದರೂ ಖುಷಿಯಲ್ಲಿ ಇದ್ದೀರಾ? ಸೊ ಇನ್ಫಾರ್ಮೇಷನ್ ಬೇಕಾ? ಲೆಟ್ಸ್ ಸ್ಕ್ಯಾನ್ ದ್ಯಾಟ್. ಅಲ್ಲ ನೋಡಿ, ಅಂದರೆ ಕೆಲವರನ್ನು ಫ್ರೀಡಮ್ ಫೈಟರ್ಸ್ನೆಲ್ಲ ಜೈಲಿಗೆ ಹಾಕಿದ್ರು. ಅವರು ಎಷ್ಟು ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿಕೊಂಡು ಭಾರತಕ್ಕಾಗಿ ಅವರು ಓಡಾಡಿದ್ದಾರೆ ಅಂತ ನೋಡ್ಬೋದು. ದ ಸ್ಟ್ಯಾಚ್ಯೂ ಆಫ್ ಸ್ಮೈಲ್ ಸ್ಕ್ಯಾನ್ ಮಾಡಿದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರು ನಮ್ಮ ಗಂಡು ಗಲಿಯನ್ನು ಜೈಲಿಗೆ ಹಾಕಿದ್ದಾರೆ ನೋಡಿ. ಸರ್, ನಿಮ್ಗೆ ಹೇಗೆ ಅನ್ನಿಸ್ತಿದೆ ಈ ಜೈಲೊಳಗೆ? ತುಂಬಾ ಬೇಜಾರಾಗ್ತಿದೆ. ಎಂತ ಮಾಡೋದು, ನಾವು ಸಣ್ಣ ತಪ್ಪು ಮಾಡಿ ಬಂದದ್ದು. ಹೌದಾ? ಅಂತ ತಪ್ಪು ಏನು ಮಾಡಿದ್ರಿ? ಎಂತ ಇಲ್ಲ, ನಾವು ಅಲ್ಲಿ ಬೆಂಗಳೂರಿಂದ ಬೆಳ್ತಂಗಡಿಯಿಂದ ಗೋವಾಕ್ಕೆ ಬಂದದ್ದೇ ದೊಡ್ಡ ತಪ್ಪಾಗಿ. ಓ ದೇವರೇ, ನಿಮ್ಮ ಮಿಸ್ಸಸ್ ಹತ್ರ ಹೇಳಿ ನಾವು ರಾಗಿ ಮುದ್ದೆ ಮತ್ತು ಬಸ್ಸಾರನ್ನು ಕಳಿಸ್ಕೊಡ್ತಿದ್ದೀವಿ, ಸ್ವೀಕರಿಸಿ. ಇಲ್ಲ ರೊಟ್ಟಿ ಕೋಳಿ ಸಾಂಬಾರ? ನಮಗೆ ಪೇಪರ್ ರೊಟ್ಟಿ ಕೋಳಿ ಸಾಂಬಾರು. ನೀವು ಬಿಟ್ಟು ಕೊಡೋದಿಲ್ಲ ಬಿಡಿ. ಬೇಳೆಯ ಮೂಳೆಯ? ಓ ದೇವರೇ, ವಿತ್ ಬೋನ್. ಆಲ್ರೆಡಿ ಬೋನ್ ಒಳಗೆ ಇದ್ದೀರಾ, ಮತ್ತೆ ಬೋನ್ ಬೇಕಾ? ತುಂಬಾ ಹೀಟ್ ಆಗುತ್ತೆ ಸರ್, ತುಂಬಾ ಬಿಸಿ. ಮಟನ್ ಸಾರು. ಇವರ ಮಿಸ್ಸಸ್ಸಿಗೆ ಕಾಲ್ ಮಾಡ್ತಿದ್ದಾರೆ, ಬೇಲ್ ಇಸ್ಕೊಂಬಂದ್ಮೇಲೆ ಇವರು ಬಿಡುಗಡೆ. ಅಲ್ಲಿ ತನಕ ಇವರು ಜೈಲೊಳಗೆ ಇರ್ತಾರೆ. ಹಾಂ, ಸೊ ಎಮರ್ಜೆನ್ಸಿ ಕಾಲ್ ಹೋಗಲ್ಲ. ಅವ್ರ ಮಿಸ್ಸಸ್, ನಿಮ್ಮ ಮಿಸ್ಸಸ್ ಕಾಲ್ ಮಾಡಿದ್ದೇವೆ, ಬಿಡುಗಡೆ ಆಗುತ್ತಿದ್ದಾರೆ.
ನಿಮ್ಮ ಹೆಸರು? ನಾರಾಯಣಗೌಡ. ರಾಯಣ್ಣಗೌಡನಿಗೆ ಜೈ. ರಾಯಣ್ಣಗೌಡನಿಗೆ ಆರೆಂಜ ಆರೆ ಇಲ್ವಾ? ಮಾಸ್ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ರಾಯಣ್ಣ. ಕಾಣುತ್ತಾ ಇದ್ರೊಳಗೆ ಏನಿದೆ ಅಂತ ನೋಡಿ. ಮೈನಸ್ ಕೋಲರಿಂದ ಕಾಣುತ್ತೆ ನೋಡಿ. ಎಷ್ಟು ಮುಂದುವರೆದಿದೆ ಅಂದರೆ ಇನ್ಫಾರ್ಮೇಷನ್ ಅಷ್ಟೇ, ಸುಮ್ಮನೆ ಯಾರು ಬಂದು ಓದಲ್ಲ. ಅದಕ್ಕೋಸ್ಕರ ಫಜಲ್ ಮೂಲಕ ಅದನ್ನು ರೀಕ್ರಿಯೇಟ್ ಮಾಡಿ ಅದರ ಇನ್ಫಾರ್ಮೇಷನ್ನ ವಿತ್ ಗೇಮ್ ಒಟ್ಟಿಗೆ ಅದರ ಕ್ಯೂರಿಯಾಸಿಟಿ ಆಗುತ್ತಲ್ಲ ತಿಳ್ಕೊಳ್ಳಿಕ್ಕೆ. ಸೊ ಸಾಲ್ವ್ ದ ಫಜಲ್ ಆ್ಯಂಡ್ ರಿವೀಲ್ ದ ಹಿಸ್ಟ್ರಿ ಆಫ್ ದ ಫ್ಯಾಕ್ಟ್. ಸಾಲ್ವ್ ಮಾಡ್ತಿದ್ದಾರೆ ನೋಡಿ ಫಜಲ್ಸ್. ಅಲ್ಪನೆ ಅವಲ್ಪನೆ ಮುದ್ದೂದು ಮಕ್ಕಳು ಇಲ್ಲಿ ನೋಡಿ ಮಾಡೋದು. ಇಲ್ಲಿರುತ್ತೆ ನೋಡಿ. ಫಜಲ್ ಸಾಲ್ವ್ ಆದ ತಕ್ಷಣ ಅದರ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕಿದು ಕಾರಣ. ಅಂದರೆ ಎಲ್ಲರಿಗೂ ಬುಕ್ ತೊಗೊಂಡೆಲ್ಲ ಓದೋಕ್ಕೆ ಅಷ್ಟು ಪುರ್ಸೋತಿರಲ್ಲ. ಜಸ್ಟ್ ಲೆಟ್ಸ್ ಗೇಮ್ ಆ್ಯಂಡ್ ಟೇಕ್ ದ ಇನ್ಫಾರ್ಮೇಷನ್ ಅಷ್ಟೇ. ಸೊ ಲೈಫ್ ಸೆಂಟೆನ್ಸ್ ಕ್ರಿಮಿನಲ್ ಸೆನ್ಸ್ ನೋಡಿ. ಕ್ರಿಮಿನಲ್ ಬಿಡುಗಡೆಯಾಗಿ ಬರ್ತಿದ್ದಾರೆ. ಅಲ್ಲ ಕೈದಿ ಬರ್ತಿದ್ದಾರೆ. ಕೈದಿ ನಂಬರ್ 1. ಇಲ್ಲಿ ಕೈದಿಗಳನ್ನ ಕರ್ಕೊಂಡು ಹೋಗ್ತಿದ್ದೀವಿ ನಾವು. ಈಗ ಜೈಲಿಗೆ ಹಾಕಿ ಬರ್ತೇವೆ. ಪೊಲೀಸ್ ಬನ್ನಿ, ಇವ್ರನ್ನೆಲ್ಲ ಜೈಲಿಗೆ ಹಾಕಿ ಬರುವ ನಾವು. ನಡೀರಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಇದು ಜೈಲ? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ನೀವು ನನ್ನನ್ನು ಬಿಟ್ಟು ಬಂದ್ರಲ್ಲ, ಹೋಗಿ. ಹೋಗು, ನಿನ್ನ ಸ್ಥಾನ ಅಲ್ಲಿ ಮಲ್ಗುಕೋ. ಪ್ಲೇಟ್ ತಟ್ಟೆ ಕೊಡ್ತೇನೆ, ಊಟ ಮಾಡಿ ಇಲ್ಲೇ ಇರು. ಬರಲಿಕ್ಕಿಲ್ಲ ನೀನು. ನನ್ನನ್ನು ಎತ್ತಿದ್ದೆ ನೀನು ಮಾಡಿದ್ದ ದೊಡ್ಡ ತಪ್ಪು. ಓ ಮಲಗುದ ಅಂತ ಬಾ ನೀನು. ನಿಮ್ಮನ್ನು ಜೈಲಿ ಹಾಕ್ತೀನಿ ಬನ್ನಿ. ನಿಮ್ಮನ್ನು ಪಕ್ಕದ ನೀವಿಬ್ಬರು ಕಮ್ಯುನಿಕೇಷನ್ ಮಾಡ್ತೀರಲ್ಲ, ಪಕ್ಕದ ಗೃಹಕ್ಕೆ ಹಾಕ್ತೀನಿ ಬನ್ನಿ. ಇವರೆಲ್ಲ ಇಲ್ಲಿ ಬೀಗ ಹಾಕಿದ್ದಾರೆ. ಸೊ ನಿಮ್ಮ ನಗುವಿಂದಾಗಿ ಈ ಜೈಲು ಬೀಗ ಆಗಿದೆ. ಬನ್ನಿ, ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನೆ. ಸೊ ಕಾರಾಗೃಹಗಳು ನೋಡಿ ಹೇಗಿದೆ ನೋಡಿ. ಪಕ್ಕ ಜೈಲು. ಅವಳೆ ಅಕ್ಕಪಕ್ಕದ ಮನೆ ಇದ್ದಂಗೆ. ಇಲ್ಲೊಂದು ಜೈಲು, ಅಲ್ಲೊಂದು ಜೈಲು, ಅಲ್ಲೊಂದು ಜೈಲು. ಇಲ್ಲಿಯವರು ಅಲ್ಲಿ ಜೊತೆ ಮಾತಾಡೋದು, ಅಲ್ಲಿಯವರು ಅಲ್ಲಿ ಜೊತೆ ಮಾತಾಡ್ಬೋದು. ನಮಗೆ ತಮಾಷೆ. ಬಟ್ ಆವಾಗ ಫ್ರೀಡಮ್ ಜೈಲು ಅಂದಾಗ ತಪ್ಪು ಮಾಡಿದವ್ರನ್ನ ಒಳಗಾಗ್ತಿದ್ರು. ಬಟ್ ಈ ಜೈಲುಗಳಲ್ಲೇನು ಪಾಪ ನಮ್ಮ ಫ್ರೀಡಮ್ ಫೈಟರ್ಸ್ ನಮಗೋಸ್ಕರ ಇದು ಮಾಡಿ ಹೋರಾಡಿ ಬಂದವ್ರನ್ನ ಹಾಕ್ತಿದ್ರು. ಅದು ಸ್ಯಾಡ್ ಮೂಮೆಂಟ್ ಹೇಳ್ಬೇಕಂದ್ರೆ. ಏನೋ ಒಂದು ದೊಡ್ಡ ಸ್ಟೋರಿ ಇದೆ ರೈನ್ ಡಾಗ್ಸ್ ಬಗ್ಗೆ. ಇದು ಪೈಂಟಿಂಗ್, ಕ್ಲೋತಲ್ಲಿ ಮಾಡಿರೋ ಪೈಂಟಿಂಗ್. ಕ್ಲೋತ್ ರೈನ್ ಡಾಗ್ಸ್. ಮೇ ಬಿ ಇದಕ್ಕೊಂದು ಹಿಸ್ಟ್ರಿನೇ ಇರ್ಬೋದು. ಇದು ಬಟ್ಟೆ ಅಂದರೆ ಅದರಲ್ಲಿ ಪೈಂಟಿಂಗ್ ಮಾಡಿರೋದು. ಆಹಾ, ನಾರಾಯಣ ಎಂಥ ಸೌಭಾಗ್ಯ ಪಡೆದೆ ನಾರಾಯಣ. ಲೈಫ್ಸ್ ಆಫ್ ಡಾಗ್ಸ್ ಮೇ ಬಿ ಹಿಸ್ಟ್ರಿನೇ ಇರ್ಬೋದು. ಪೆಟ್ ಲವರ್ಸಿಗಿದು ಬೆಸ್ಟ್ ಆ್ಯಕ್ಚುಲ್. ಯಾರೆಲ್ಲ ಇಷ್ಟಪಡ್ತೀರ ಅವ್ರಿಗೋಸ್ಕರ ಈ ಗ್ಯಾಲ್ರಿ. ಬಟ್ಟೆಲಿ ಲೈಫ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಓದ್ಕೊಳ್ಳಿ. ಇದ್ರ ಬಗ್ಗೆ ತಿಳ್ಕೊಂಡು ಒಂದು ವಿಡಿಯೋ ಮಾಡಬೇಕು ಈ ಪ್ಲೇಸ್ ಬಗ್ಗೆನೇ ಆ್ಯಕ್ಚುಲಿ. ನೋಡಿ ಈಗ ನೀವೆಲ್ಲಿದ್ದೀರಾ? ನೀವು ಅಲ್ಲೇ ಇದ್ದೀರಾ? ನಾರಾಯಣ ಯಾರಿಗುಂಟು ಭಾಗ್ಯ ಯಾರಿಗಿಲ್ಲ.
ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಸೊ ಮೇಡಮ್, ನೀವಿಷ್ಟು ಆ್ಯಕ್ಟಿವ್ ಆಗಿದ್ದೀರಲ್ಲ, ಎನರ್ಜಿ ಆಗಿದೆ, ಏನಿದ್ದಾರ ಸೀಕ್ರೆಟ್? ಸ್ಮೈಲ್ ಆ್ಯಂಡ್ ಸೈಲೆಂಟ್. ಇದೇ ಇವರ ಸೀಕ್ರೆಟ್ ಆಫ್ ಎನರ್ಜಿ. ನಮ್ಮ ಅಮ್ಮಂಗೆ ಹೇಳಿಕೊಡಿ ಸ್ವಲ್ಪ. ಅದನ್ನೇ ನಮ್ಮ ಅಮ್ಮನಿಗೆ ಸ್ವಲ್ಪ ಶೇರ್ ಮಾಡಿ ಆಯಿತಾ? ಶೇರ್ ಮಾಡೋ ಆಪ್ಷನ್ ಏನಾರು ಇದ್ರೆ ಶೇರ್ ಮಾಡಿ. ನೋಡಿ ಸ್ವಾಮಿ, ಇರೋದೆ ಹೀಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. Now we are going to beach day. So let's go. ಹೋಗೋಣ? Yes, ಹೋಗೋಣ. So we are in Goa beach. Yeah, let's go. The Goa beach. Let's enjoy the waves. ನೀರು ನೋಡಿ, ಇಲ್ಲಿ ತನಕ ಮಾತ್ರ ಬರ್ತಿರೋದು. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್. ತಗೊಳ್ಳಕ್ಕೆ ಮಾಡ್ಬಿಡ ಅಂದು. ಶ್ರೀರಾಮ ರಾಮ ರಾಮ. ಅಲ್ಲಿ ತಲೆ ಮಾತ್ರ ಬರಂತ ಬರ್ಕೊಂಡೈ ಜಾನ್. ಅಷ್ಟು ದೂರ ಮತ್ತೆ ದೂರ ಶೋಭಾ, ಸೀರಿಯಸ್ ಅದು? ಅದಕ್ಕಿಂತ ದೂರ ಬರೀತಿದ್ದೀವಿ ನೋಡಿ, ಇಲ್ಲಿ ಬರೀತೀವಿ. ಆಗ ಸೈಡ್ ಬರೀ ನೋಡಿಬೇಕಾದ್ರೆ ಎಷ್ಟು ದೂರ ಇದೆ, ಇಲ್ಲಿ ಅಷ್ಟು ಇಲ್ಲ. ಲೆಟ್ಸ್ ಸಿ. अगर किसी को पता लग रहा है तो एक आदमी जाके देखो, जाने से पहले थोड़ा आधार कार्ड देख लीजिए. ವಾ ದೇವಡ, ಗೈಡ್ ಮಾಡ್ತಿದ್ದಾರೆ. ಅಂದರೆ ಸಮುದ್ರದಲ್ಲಿ ಯಾರಿಗೂ ಯಾವುದೇ ಏನೋ ಅಪಾಯ ಆಗಬಾರ್ದು, ಅದಕ್ಕೋಸ್ಕರ ಇದು ಮಾಡ್ತಿದ್ದಾರೆ, ಗೈಡ್ ಮಾಡ್ತಿದ್ದಾರೆ. ಅಲೆಗಳಿದ್ದಾಳೆ ನೋಡಿ ಇಲ್ಲಿ. ಸೀನರಿ ಆಫ್ ಗೋವಾ ಬೀಚ್. ನೀರಾಟವಾಡಿದರು ಸರಸದಲ್ಲಿ, ನೀರಾಟವಾಡಿದರು ಸರಸ ಸಲ್ಲಾಪ. ಮೊಬೈಲ್ ಎಲ್ಲ ಬಿದ್ದರೆ ಹೋಗ್ಬೋದು. ಜೈಲಿಂದ ನಾರಾಯಣನ ಬಿಡುಗಡೆ ಆದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸಮುದ್ರ ತೀರದಲ್ಲಿ ಘೋರವಾದ ಆಜ್ಞೆ ಮಾಡಿ ಅವರ ಅಮ್ಮ ಮಗಳನ್ನ ಎತ್ತುವ ಸಾಹಸದ ಹರಸಾಹಸದಲ್ಲಿ ಅಲೆ ಬತ್ತು. Golden man is not statue, it is a man. Oh, hi bantu. Oh, ಆ ಸ್ಟ್ಯಾಚ್ಯೂ ಇತ್ತು, ಇದು ಸ್ಟ್ಯಾಚ್ಯೂ ಅಲ್ಲ ಆಯ್ತಾ? ಆ ಕಡೆ ಹೋಗ್ಬೇಕಂದ ಹೋಗು. బాయితు పాయింట్ పొరపాడు నేను చెప్పారు. ಎಲ್ಲಿ ನೋಡಿದರಲ್ಲೂ ಗಂಡು ಮಕ್ಕಳ ತವರೂರೇ ಕಾಣುತ್ತಿದೆ.
the cocktail party. ಇದು ಒಳ್ಳೆದುಂಟು. ಸೈನ್ಯವು ಕಡಲು ಕಡೆಯುವ ಸಮಯವು ಸುರಪಾನ ಆಯ್ತು ಮಧುಪಾನ ಸೃಷ್ಟಿಯಲ್ಲಿ ಶಾಪವಿದು ದೇವರ ಮಾಡಿದ ಪಾಪವಿದು ಇದರ ಮುಂದೆ ದೇವ ಗುರುನಾಮ ನಾನು ಇದನ್ನು ಆಡೋ ಸಾಧನೋಮ ಸುಳ್ಳಲ್ಲ ಹುಡುಗನ ಬರವಣಿಗೆ ಸೂಪರ್ ಏಕಿಂಚಿತ ಕಂಡನಿ ತಿಕ್ಕಡಪ್ಪೆ ನಿನ್ನ ಕಂಡ ನಿಂಚ ತಿಕ್ಕಂಡೆ ಯಾವಕ್ಕೆ காசுக்கொரு பஞ்சம் வந்தாலும் பாசத்துக்கு பஞ்சம் இல்ல தினம் தினம் சண்டை போட்டாலும்